ಹಲೋ ವೈಸ್ ಗುಡ್ ಮಾರ್ನಿಂಗ್. ಎದ್ದು ಸ್ವಲ್ಪ ಹೊತ್ತಾಯಿತು, ಎದ್ದು ಫ್ರೆಶ್ ಅಪ್ ಆದೆ. ಸ್ವಲ್ಪ ರಾತ್ರಿಯಿಂದ ನೆಗಡಿ ಥರ ಫೀಲ್ ಆಗ್ತಿದೆ, ಅದಕ್ಕೆ ಇವಾಗ ಸದ್ಯಕ್ಕೆ ಬಿಸಿನೀರು ಕುಡಿಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು ಏನಿಲ್ಲ, ಆರ್ಯ ಬರ್ತಡೇ ಇದೆ. ಮತ್ತು ಇವಾಗ ಒಂದು ಶಾರ್ಟ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಮಾಡಬೇಕು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಫಸ್ಟು ಅಪ್ಲೋಡ್ ಮಾಡಿ ಬಿಸಿನೀರು ಕುಡಿದು ಮತ್ತೆ ಸಿಗ್ತೀನಿ. ಬಿಸಿನೀರಿದೆ, ಇಲ್ಲಿ ಕಾಫಿ ಇದೆ, ಇಲ್ಲಿ ಟಿ ವಿ ನೋಡ್ತಾ ಇದ್ದೀವಿ. ಇದು ಮುಗಿಸ್ಕೊಂಡು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದಾಯಿತು, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು. ನೋಡ್ಕೊಂಡು ಅಪ್ಲೋಡ್ ಮಾಡಿಬಿಟ್ಟು ಮತ್ತೆ ಸಿಗೋಣ. ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡಿದ್ದಾಯಿತು, ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದಾಯಿತು. ಅಪ್ಲೋಡ್ ಮಾಡಾದ್ಮೇಲೆ ಇಡ್ಲಿ ತಿಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತ್ಕೊಂಡೆ. ನಮ್ಮ ಫ್ರೆಂಡ್ಸು ಗೇಮ್ ಆಡೋದು ಬಾ ಅಂತ ಕರೆದ್ರು, ಸ್ವಲ್ಪ ಹೊತ್ತು ಗೇಮ್ ಆಡಿದೆ. ಇವಾಗ ಹೆಚ್ಚು ಕಡಿಮೆ 1 ಗಂಟೆ ಆಗ್ತಾ ಬರ್ತಾಯಿದೆ. ಇವಾಗ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಆಚೆ ಹೋಗಿ ನಿನ್ನೆ ಪೆನ್ ತೊಗೋಬೇಕು ಅಂತ ಹೇಳಿದ್ನಲ್ಲ, ಅದು ಹೋಗೋಕ್ಕಾಗಿಲ್ಲ. ಅಂದರೆ ಹೋದ್ವಿ, ಆದರೆ ಸಿಕ್ಕಿಲ್ಲ. ಇವಾಗ ಬೇರೆ ಬುಕ್ಸ್ನಲ್ಲಿ ಹೋಗಿ ಆ ಪೆನ್ ಹುಡ್ಕೋಣ. ಅದಾದಮೇಲೆ ಇವಾಗ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಆಚೆ ಹೋಗುವಾಗ ಸಿಕ್ತು. ಹಾಗಾಗಿ ಸರ್ ಟೈಮ್ ಬಂದು ಹೆಚ್ಚು ಕಡಿಮೆ 2:30 ಆಗ್ತಾ ಬರ್ತಿದೆ. ಆವಾಗಲೇ ಅಪ್ಲೋಡ್ ಮಾಡಿದ್ದಾಯಿತು. ಅಪ್ಲೋಡ್ ಮಾಡಿದ್ಮೇಲೆ ಮಾರ್ಕೆಟ್ಗೆ ಕೂಡ ಹೋಗಿ ಬಂದೆ. ಅದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ, ಆದರೆ ಡಿಲೀಟ್ ಆಗಿಬಿಟ್ಟಿದೆ. ಯಾಕಂದರೆ ಸ್ಟೋರೇಜ್ ಜಾಸ್ತಿ ಇತ್ತು ಅಂತ. ಮೊನ್ನೆದು ವೀಡಿಯೋ ಮಾಡಿರೋದೆಲ್ಲ ಬರೀ ಎಕ್ಸ್ಪೋರ್ಟ್ ಮಾಡೋದು ಮಾತ್ರ ಇಟ್ಕೊಂಡು ಮಾಮೂಲಿ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡೋಕ್ಕೆ ಹೋಗ್ತಾಯಿದ್ರೆ ಮಿಸ್ ಆಗಿ ಇದು ಕೂಡ ಹೊರಟಾಗಿದೆ. ತಿರ್ಗಿ ರೀಸೈಕಲ್ ಬಿನಲ್ಲಿ ಕೂಡ ಡಿಲೀಟ್ ಮಾಡೋಕ್ಕಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಸಿಕ್ಕಿಲ್ಲ. ನೋಡಿ, ಈ ಪೆನ್ ತಗೊಬರೋಕ್ಕೆ ನೆನ್ನೆ ಕೂಡ ಹುಡುಕಿದೆ, ಇವಾಗ ಕೂಡ ಹುಡುಕಿದೆ. ಇವತ್ತು ಸಿಕ್ತು ಕೊನೆಗೂ ಈ ಪೆನ್ನು. ಆಯಿತು, ಇವಾಗ ಹೋಗಿ ಓದ್ಕೊಳ್ಳೋಣ. ಸ್ವಲ್ಪ ನಾನು ಓದ್ಕೊತೀನಿ, ಯಾಕಂದರೆ ಇವತ್ತು ಸಂಜೆ ನನ್ನ ತಮ್ಮ ಬರ್ತಾಯಿದೆಯಲ್ಲ, ಆವಾಗ ಓದ್ಕೊಳಕ್ಕಾಗಲ್ಲ. ಇವಾಗ ಎಷ್ಟಾದರೆ ಅಷ್ಟು, ಅಕಸ್ಮಾತ್ 1 ಅಥವಾ 1.5 ಮಾಡ್ಯೂಲ್ ಏನಾದರೂ ಓದ್ಕೊಬಿಟ್ರೆ ತಿರ್ಗಾ ನಾಳೆ ಓದ್ಕೊಳ್ಳೋಕೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಆಮೇಲೆ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮುಗಿಸಾಕ್ತೀನಿ. ಅಂದರೆ ಯಾವ್ಯಾವ್ದು 5 ಮಾರ್ಕ್ಸ್ 10 ಮಾರ್ಕ್ಸ್ ಯಾವ್ಯಾವ ನನಗೆ ಗೊತ್ತಿರೋದು ಅದು ಮುಗಿಸ್ಬಿಟ್ಟು ಆಮೇಲೆ ಬೇರೆ ಕ್ವಶನ್ಸ್ ಓದ್ಕೊಳ್ಳೋಕ್ಕೆ ಹೋಗ್ತೀನಿ. ನೋಡೋಣ ಎಷ್ಟು ಓದ್ತೀನೋ ಅಂತ. ಸರಿ, ಆಮೇಲೆ ಸಿಗ್ತೀನಿ. ಹಾಗೆ ಆವಾಗಲೇ ಓದಿಲ್ಲ, ಏನೂ ಮಾಡಿಲ್ಲ. ಆವಾಗಲೇ ಒಂದು ಟೈಮ್ ಆಗಿತ್ತು ಅಂತ ತಿಂದ್ಬಿಟ್ಟು ಮಲ್ಕೊಂಡೆ. ಇವಾಗ ಎದ್ದು ನೋಡಿ, ಗಾಡಿಯಲ್ಲಿದೆ, ಫಿಸಿಯೋಥೆರಪಿ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಗಾಡಿ ನಾನೇ ಓಡಿಸೋದ್ರಿಂದ ವೀಡಿಯೋ ತೆಗಿಯೋಕ್ಕಾಗಲ್ಲ. ಸೊ ಆಮೇಲೆ ಸಿಗ್ತೀನಿ. ಗಾಯ ಸಿಗ್ತಾನೆ ಫಿಸಿಯೋಥೆರಪಿ ಮಾಡ್ಸೋಕ್ಕಂತ ಕರ್ಕೊಬಂದೆ. ನೋಡಿ, ಪ್ರೈಮರಿ ಹೈಸ್ಕೂಲ್ ಮುಂದೆನೇ ಇರೋದು. ಇಲ್ಲಿ ಕುತ್ಕೊಂಡು ಇವಾಗ 1 ಅವರ್ ಕುತ್ಕೊಂಡಿದ್ದೀನಿ. ಅದಕ್ಕೆ ಸುಮ್ಮನೆ ಕುತ್ಕೊಂಡ್ರೆ ಬಂದು ಸ್ವಲ್ಪ ಹೊತ್ತು ಎಡಿಟ್ ಮಾಡ್ತೀನಿ ಅಂದ್ಕೊಂಡು ಇವಾಗ ಇಲ್ಲಿ ಕುತ್ಕೊಂಡು ಎಡಿಟ್ ಮಾಡೋಣ, ಆಮೇಲೆ ಮನೆಗೆ ಹೋಗೋಣ. ಕಾಯಿ ಸಿಗ್ತಾನೆ ಅಜ್ಜಿನ ಮನೆಗೆ ಬಿಟ್ಟು ಬರೋವಾಗ ಹಂಗೆ ಆ್ಯಪಲ್ ತಗೊಬಂದ್ವಿ. ಹಾಗೆ ನಮ್ಮ ತಮ್ಮ ತಂಗಿ ಇಬ್ಬರು ಇಲ್ಲೇ ಬಂದಿದ್ದರು ಮನೆಗೆ. ಹಾಗೆ ಬರ್ತಾ ಆರಿನ ಬರ್ತದೆ ಕೇಕ್ ತಗೊಬಂದ್ವಿ. ಇವಾಗ ಈ ಕೇಕ್ನ ತೊಗೊಂಡು ಮನೆಗೆ ಹೋಗಿ ಅವ್ನು ಬಂದಿದ್ದರೆ ಕೇಕ್ ಕಟ್ ಮಾಡಿಸೋಣ. ಬಂದಿರಲಿಲ್ಲ ಅಂದರೆ ಏನಿಲ್ಲ, ಫ್ರಿಜ್ಜಲ್ಲಿ ಬಿಟ್ಟು ಬಂದ ಕೇಕ್ ಕಟ್ ಮಾಡಿಸೋದು. ಇವತ್ತು ಪಾರ್ಟಿ ಮಾತ್ರ ಇಸ್ಕೊಳ್ಳೋದಿರ, ಅಂದರೆ ಪಾರ್ಟಿ ಮಾತ್ರ ಪಕ್ಕ ಇಸ್ಕೊತೀವಿ, ಏನಾದರೂ ಆಗಲಿ. ಬನ್ನಿ ಏನೇನಾಗುತ್ತೆ ಅಂತ ನೋಡೋಣ. ನಮ್ಮ ತಮ್ಮ ಬಂದ, ಇಬ್ಬರು ಕಿತ್ಲಾಡ್ತಾ ಇದ್ದಾರೆ. ಇವಾಗ ಏನಾದರೂ ತಿನ್ನೋಕೆ ಕೊಡಿಸ್ತಾನೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ತಿನ್ನೋಕೆ ಕೊಡಿಸ್ತಾನಂತೆ ಇವನು, ನಮ್ಮ ತಮ್ಮ ಕೊಡಿಸ್ತಾನಂತೆ. ತಗೊಬ್ರು, ಇವಾಗ ಅವನೇ ವ್ಲಾಗ್ ಮಾಡ್ತಾನೆ, ಕಂಟಿನ್ಯೂ ಮಾಡ್ತಾನೆ. ಇಲ್ಲ, ಅವನು ವ್ಲಾಗ್ ಬರಲ್ಲ, ಸಾರಿ ಮರ್ತೋಗಿದ್ದೆ. ನಡೀರಿ. ಸಿ ಗೈಸ್, ಯಾರೂ ಕಾಣಿಸ್ತಿಲ್ಲ, ಎಲ್ಲರೂ ಕಪ್ಪಗವ್ರೆ. ನೋಡ್ತಿರ್ಬೋದು, ಎಲ್ಲರೂ ಕಪ್ಪಗಿದ್ದಾರೆ, ಯಾರು ಕಾಣಿಸ್ತಿಲ್ಲ. ನಾನು ಬೆಳ್ಳಗಿಲ್ಲ ಗೈಸ್, ನಾನು ಬ್ರೌನ್. ನೋಡಿ ಗೈಸ್, ಬರ್ಡೇ ಬಾಯ್ ಫಸ್ಟ್ ಟೈಮ್ ವಿಶ್ ಮಾಡ್ತಾ ಇದ್ದೀನಿ. ಬ್ರೋ, ಹ್ಯಾಪಿ ಬರ್ತಡೇ. ಕೊನೆಗೂ ಹೇಳ್ಬಿಟ್ಟೆ ಗೈಸ್. ಎಷ್ಟು ಟೈಮ್ ಇವಾಗ? ಟೈಮ್ ಎಷ್ಟು ಬ್ರೋ? 10 ಗಂಟೆ. 8, 24, 3, 4, 5, 6 ಸೆಕೆಂಡು ನೋಡಿ ಗೈಸ್. ಅವನೇ ಟೈಮ್ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಇವಾಗ ಆಚೆ ಹೋಗಿದ್ವಿ, ಚಾಟ್ಸ್ ಕೊಡಿಸ್ದ, 3 ತಿನ್ಕೊಬಂದ್ವಿ. ಇವಾಗ ನೋಡಿ, ನಾನು ನನ್ನ ಬರ್ಡೇ ಇವ್ರ ಹತ್ರ ದುಡ್ಡು ಇಸ್ಕೊಂಡೆ. ನೈಸ್. ಅವ್ರು ಸ್ವಲ್ಪ ಚಪಾತಿ ಇಟ್ಕೊಳ್ಳೋದು ಮುಖ ನೋಡ್ಬಿಡಿ, ಸ್ವಲ್ಪ ಚಪಾತಿ ನೋಡ್ಬಿಡಿ. ನಾವು ಸೇಮ್ ಚಪಾತಿ. ಇವರು ವಿಡಿಯೋಗ್ರಾಫರು ರಾಗಿರುತ್ತೆ, ನಾನಮ್ಮ ಸೂಪರ್ ಸ್ಟಾರ್ ಅಲ್ಲಿ ನೋಡ್ಬೋದು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡ್ತೀರಿ, ಮುಚ್ಚೋದೆ ಎಷ್ಟು ರೂಪಾಯಿ. ಗಾಯ್ಸ್, ಇವಾಗ ಆರ್ಯನ್ಗೆ ಬರ್ತಡೇ ಅಲ್ಲ, ಅದಕ್ಕೆ ಬರ್ತಡೇ ಬಾಂಬ್ಸ್ ಕೊಟ್ಬಿಟ್ಟು
ಮನೆ ಕಳ್ಸೋಣ. ಮನೆಗೆಲ್ಲ ವಾಪಸ್ ಯಾಕೆ ಬ್ರದರ್? ಹೋಗ್ಲಿ, ಒಂದು ವಿಷಯ ಹೇಳು ಬ್ರದರ್, ಒಂದು ವಿಷಯ ಹೇಳು. ನೆವರ್ ಆ್ಯಡ್ ವಾಟರ್ ಟು ಆಲ್ಕೋಹಾಲ್. ಓಕೆ. ವಿಷಯ ಹೇಳು ಅಂದರೆ ಸಜೆಷನ್ ಕೊಡ್ತಾ ಇದೆಯಲ್ಲ ಬ್ರೋ. ಸಾರಿ. ಫಿಶ್ ನಂಗೊಂದು ಕಾವಾಚೂದಿ H2R. ಏನೇನು ಕವಾಸಾಕಿ? ಅದು H2R ತುಂಬ ಕೆಟ್ಟೋಗಿದ್ದಾನೆ ಬ್ರೋಸ್. A few moments later. ಚೆನ್ನಾಗೆ ಕಾಣಿಸ್ಬೇಕು ಅಂತ ಮಕ್ಕ ತೊಳ್ಕೊ ಬರ್ತಾ ಅಣ್ಣ. 10 seconds later. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಜೋಕರ್, ಹ್ಯಾಪಿ ಬರ್ಡೇ ಟು ಯು. ಫಸ್ಟ್ ನೀನು ತಿನ್ಕೋ, ಬಾಯ್ಗೆ ಹಾಕೋ. ತಿನ್ನ. ಗೈಸ್, ಕೇಕ್ ತಿನ್ಕೊ. ಮೇಲೆ ಥರ್ಮಾಕೋಲ್ ಇದ್ರೆ ಅದನ್ನ ಅಣ್ಣ 4 ನಿಮಿಷ ಜುಬ್ಕೋನೆ, ಏನೋ ಸಿಕ್ಕಿಲ್ಲ ಬಿಸಾಕ್ದ ಕೊನೆಗೂ. ಇವಾಗ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೇನಂತೆ. ಏನೇನು ಕಾಟ ಕೊಡ್ತೀಯ ಬ್ರೋ. ಸರಿ ಫ್ರೆಂಡ್ಸ್, ಇವಂದು ಹಿಂಗೆ ಆಗ್ತಾ ಇರುತ್ತೆ. ಮತ್ತೆ ಸಿಗೋಣ, ಬಾಯ್. ತಿರ್ಗೋ ಇಲ್ಲಿ ನೋಡಿ ಗೈಸ್, ಮಕ್ಕ ಎಲ್ಲ ಕೇಕು ನೋಡಿ ಗೈಸ್. ಮೂವರು ಮೂರು ಕಡೆ ಹಚ್ಚಿದೀವಿ. ಅದನ್ನು ನೆಕ್ಕೊಂಡು ತಿಂತಾ ಇದ್ದಾನೆ ಅಣ್ಣ ಇವಾಗ. ಅದನ್ನು ಸ್ನ್ಯಾಪ್ ಹಾಕ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು, ನನಗೆ ವಿಡಿಯೋ ಮಾಡಿಕೊಂಡು ಡ್ಯಾನ್ಸ್ ಆಡ್ತಾ ಇದ್ದೇನೆ. ನೋಡ್ಕೊಡಿ ಏನು ಅವಸರ ಪಡ್ತಾನೆ ಅಣ್ಣ ಅಂತ. ಕೇಕ್ ಕಟ್ ಮಾಡಿದ್ದಾನೆ ಆಯಿತು, ಆದರೆ ನನಗೆ ಸ್ವಲ್ಪ ನೆಗಡಿ ಜಾಸ್ತಿ ಇದ್ದಿದ್ದಕ್ಕೆ ಇವಾಗ ತಾನೇ ನೀಲಗಿರಿತಾ ಇದೆ ಹಚ್ಕೊಂಡೆ. ಇವಾಗ ಅವರೆಲ್ಲ ಬಿಗ್ ಬಾಸ್ ನೋಡ್ತಿದ್ದಾರೆ. ಸದ್ಯಕ್ಕೆ ನನಗೆ ಬಿಗ್ ಬಾಸ್ ನೋಡೋಕೆ ಇಷ್ಟ ಆಗ್ತಾಯಿಲ್ಲ. ಇವಾಗ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಡಿಟ್ ಮಾಡಿಬಿಟ್ಟು ಆರಾಮಾಗಿ ಮಲ್ಕೋತೀನಿ ಅಷ್ಟೇ ಗಾಯ್ಸ್. ಇವಾಗ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡು ಮಲ್ಕೋತೀನಿ. ಇವತ್ತಿಗೆ ಇಷ್ಟೇ, ನಾಳೆ ಸಿಗೋಣ, ಮತ್ತೆ ಬಾಯ್ ಬಾಯ್.